ಈಗ ಚನ್ನಬಸವಣ್ಣನವರ ಒಂದು ವಚನವನ್ನು ನೋಡೋಣ. ಅಗ್ಗವಣಿ ಮೀಸಲಾಗದೇಕೆಂಬುದು ಶೀಲವೇ, ಪುಷ್ಪ ಮೀಸಲಾಗಬೇಕೆಂಬುದು ಶೀಲವೇ. ಇವು ಶೀಲವಲ್ಲ ಕಾಣಿರಣ್ಣ. ಪಂಚೇಂದ್ರಿಯ ಷಡ್ವರ್ಗ ಸಪ್ತಧಾತು ಅಷ್ಟಮದಂಗಳ ಕಳೆಯಬಲ್ಲಡೆ ಕೂಡಲ ಚಲನ ಸಂಗಯ್ಯನಲ್ಲಿ ಅಚ್ಚಶೀಲ. ಅಗ್ಗವಣಿ ಮೀಸಲಾಗಬೇಕೆಂಬುದು ಶೀಲವೇ, ಪುಷ್ಪ ಮೀಸಲಾಗಬೇಕೆಂಬುದು ಶೀಲವೇ. ಶೀಲ ಅನ್ನುವ ಶಬ್ದವನ್ನು ಕುರಿತು 12ನೇ ಶತಮಾನದ ವಚನಕಾರರು ಭಾಳಷ್ಟು ಚರ್ಚೆ ಮಾಡಿದ್ದಾರೆ, ಆಲೋಚನಾ ಲಹರಿಯನ್ನು ಹರಿಸಿದ್ದಾರೆ. ಶೀಲ, ವ್ರತ, ನೇಮ ಈ ಶಬ್ದಗಳು ಮತ್ತು ಇವುಗಳ ಹಿಂದೆ ಪರಂಪರಾಗತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪರಿಕಲ್ಪನೆಗಳಿದ್ದು ಅಲ್ಲ, ನಂಬಿಕೆಗಳಿದ್ದು ಅಲ್ಲ. ಅಂಥ ನಂಬಿಕೆಗಳನ್ನು ಕುರಿತು ಭಾಳ ಚರ್ಚೆ ಮಾಡಿದ್ದಾರೆ, ದೀರ್ಘವಾದ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಶೀಲ ಅನ್ನುವ ಶಬ್ದವನ್ನು ಇಟ್ಕೊಂಡು ಮತ್ತು ಶೀಲ ಅನ್ನುವುದರ ಬಗೆಗಿನ ನಂಬಿಕೆಗಳನ್ನು, ಆ ಪರಂಪರೆಯನ್ನು ಇಟ್ಕೊಂಡು, ಸಂಪ್ರದಾಯಗಳನ್ನು ಇಟ್ಕೊಂಡು ಚನ್ನಬಸವಣ್ಣ ಪ್ರಶ್ನೆ ಮಾಡ್ತಾ ಇದ್ದಾನೆ. ಶೀಲ ಅಂದರೆ ಸಾಮಾನ್ಯವಾಗಿ ಶೀಲ ಅಂದರೆ ಸ್ವಚ್ಛ ಅಂತ ಅರ್ಥ ಇದೆ, ಪವಿತ್ರ ಅಂತ ಇದೆ, ಶ್ರೇಷ್ಠ ಅಂತ ಇದೆ. ಹೀಗೆ ಅನೇಕ ಸಾಂದರ್ಭಿಕ ಅರ್ಥಗಳು ಈ ಶಬ್ದಗಳಿಗೆ ಇವೆ. ಇಲ್ಲಿ ಶೀಲ ಅನ್ನೋದನ್ನು ಇವರು ಶೀಲ ಅನ್ನುವ ಶಬ್ದವನ್ನು ವಚನಕಾರರು ಶೀಲ ಅನ್ನುವುದನ್ನು ಒಂದು ನೇಮ ಅನ್ನುವ ಹಾಗೆ, ಪವಿತ್ರ ಅನ್ನುವ ಹಾಗೆ, ಶ್ರೇಷ್ಠ ಅನ್ನುವ ಹಾಗೆ ನಡೆದುಕೊಂಡು ಬರುತ್ತಿರುವುದನ್ನು ಗಮನಿಸಿ, ಅಗ್ಗವಣಿ ಅಂದರೆ ನೀರು, ಅಗ್ಗವಣಿ ಅಂದರೆ ಪೂಜೆ ಇತ್ಯಾದಿಗಳಿಗೆ ಬಳಸುವಂಥ ನೀರು ಅಂತ ಹೇಳ್ತೇವೆ. ಅಗ್ಗವಣಿ ಮೀಸಲಾಗಬೇಕೆಂಬುದು, ಮೀಸಲಾಗಬೇಕು, ಮೀಸಲು ಅನ್ನುವುದು ನಮ್ಮ ಸಾಂಪ್ರದಾಯಿಕ ಸಮಾಜದಲ್ಲಿ ಭಾಳ ಮಹತ್ವ ಪಡೆದುಕೊಂಡು ಬಂದಿರತಕ್ಕಂಥ ಒಂದು ಪರಿಕಲ್ಪನೆ. ಮೀಸಲಿಡಿಬೇಕು ಅಂತೇಳಿ. ಮೀಸಲು ಅಂದರೆ ಯಾವ ಕೆಲಸಕ್ಕಾಗಿ, ಕಾರ್ಯಗಳಿಗಾಗಿ ನೀವು ಒಂದು ವಸ್ತುವನ್ನು ನಿರ್ಬಂಧಿಸಿ ಇಟ್ಟಿರ್ತೀರೋ ಅದು ಅದೇ ಕಾರ್ಯಕ್ಕಾಗಿ ಬಳಸಬೇಕು, ಅದನ್ನು ಬೇರೆ ಯಾರೂ ಬಳಸ್ಕೂಡುದು. ಇದನ್ನು ಮೀಸಲು ಅಂತ ಹೇಳ್ತೀವಿ. ತುಪ್ಪ ಮೀಸಲು ಹಿಡಿಯೋದು ಅಂತ, ಮೀಸಲು ನೀರು ಅಂತ ಹೇಳೋದು, ಮೀಸಲು ನೈವೇದ್ಯ ಅಂತ ಹೇಳೋದು. ಅಂದರೆ ಯಾರಿಗಾಗಿ ಅದನ್ನು ನಾವು ವಿನಿಯೋಗಿಸಬೇಕು ಅಂತೇಳಿ ಅಂದಿರ್ತೀವಿ, ಅವರಿಗೆ ಮಾತ್ರ ಸಲ್ಲತಕ್ಕದ್ದು ಮೀಸಲು ಹಿಡಿತಕ್ಕಂಥದ್ದು ಅಂತೇಳಿ. ಮೀಸಲು ಹಿಡಿದಿರ್ತಕ್ಕಂಥದ್ದು ಈಗ ಆಕಳು ಅಥವಾ ಎಮ್ಮೆ ಇವು ಮೊಟ್ಟ ಮೊದಲು ಬೆಸಲಾದಾಗ, ಅಂದರೆ ಕರುವನ್ನು ಹಾಕಿದಾಗ ಆ ಹಾಲು ಬರ್ತದೆ ಅಲ್ಲ, ಇಷ್ಟು ದಿವಸ, 10 ದಿವಸ 15 ದಿವಸ ಮೀಸಲು ಅಂತ ಹಿಡಿತಾರೆ. ಅಂದರೆ 10 ದಿವಸ 15 ದಿವಸ ಕರೆದ ಹಾಲನ್ನು ಮನುಷ್ಯರು ಯಾರೂ ಉಪಯೋಗಿಸ್ತಕ್ಕದ್ದಲ್ಲ. ಅದು ಆ ದೇವರ ಅಭಿಷೇಕಕ್ಕೆ ಹೋಗಬೇಕು, ಅಥವಾ ಅದು ಯಾವುದೋ ಜಾತಿಯ ಜಂಗಮರಿಗೆ ಕೊಡಬೇಕು ಅಂದರೆ ಆ ಜಂಗಮರಿಗೆ ಹೋಗಬೇಕು. ಮೀಸಲು ಹಿಡಿದಿರ್ತಾರೆ, ಅದನ್ನು ಯಾರೂ ಬಳಸ್ತಕ್ಕದ್ದಲ್ಲ, ಅದನ್ನು ಯಾರೂ ಉಣ್ತಕ್ಕದ್ದಲ್ಲ, ಯಾರೂ ಸೇವಿಸ್ತಕ್ಕಂಥದ್ದಲ್ಲ. ಹಾಗೆಯೇ ಈ ನೀರು, ಈ ಬಾವಿಗಳನ್ನು ಮೀಸಲು ಅಂತ ಹೇಳ್ತಿದ್ರು. ಅದು ದೇವಸ್ಥಾನದ ಬಾವಿ ಆದರೆ ಆ ಪೂಜೆಗೆ ಮಾತ್ರ ಮೀಸಲು, ಬೇರೆ ಯಾವುದಕ್ಕೂ ಅದು ಬಳಸ್ತಕ್ಕದ್ದಲ್ಲ. ಹಾಗೆಯೇ ಇದು ಅವರವರ ಜಾತಿಯ ಬಾವಿಯ ಮೀಸಲಾಗಿಡ್ತಿದ್ರು, ಆಯಾ ಜಾತಿಯವರು ಮಾತ್ರ ಬಳಸಬೇಕು, ಬೇರೆ ಜಾತಿಯವರು ಬಳಸ್ತಕ್ಕದ್ದಲ್ಲ. ಅದನ್ನು ಮೀಸಲು ಅಂತ ಕರೆದರು. ಅದಕ್ಕೆ ನೀವು ಅಗ್ಗವಣಿ ಮೀಸಲಾಗಬೇಕೆಂಬುದು ಶೀಲವೇ. ಈ ನೀರನ್ನು, ಆ ಬಾವಿಯಲ್ಲಿರ್ತಕ್ಕಂಥ ನೀರನ್ನು ಅಥವಾ ಹೊಳೆ ಹಳ್ಳಗಳಲ್ಲಿರ್ತಕ್ಕಂಥ ನೀರನ್ನು ಈ ಸ್ಥಳದಿಂದ ಈ ಸ್ಥಳದವರೆಗಿನ ಹಳ್ಳ, ಹರಿತಿರುವಂಥ ಹಳ್ಳದಲ್ಲಿ ಯಾರೂ ನೀರು ತುಂಬತಕ್ಕದ್ದಲ್ಲ. ಅದು ಇಂಥ ಜಾತಿಯವರೇ ತುಂಬಬೇಕು, ಮೇಲ್ಜಾತಿಯವರೇ ತುಂಬಬೇಕು, ದೇವಸ್ಥಾನದ ಪೂಜೆಗಳಿಗೆ ಮಾತ್ರ ತುಂಬಬೇಕು ಅಂತೇಳಿ ಈಗ ಮೀಸಲಿಡಿದು ಅದಕ್ಕೆ ಬೌಂಡ್ರಿ ಹಾಕಿಡ್ತಿದ್ರು, ಅದಕ್ಕೊಂದು ಸೀಮೆಯನ್ನು ಕೊರೆದು ಇಡ್ತಿದ್ರು. ಅಂಥದ್ದು ಈ ಮೀಸಲು ಹಿಡಿದಿದ್ದೇವೆ, ಮೀಸಲ ನೀರು ಅಂತ ಹೇಳ್ತಿದ್ರು. ಇಂಥ ಬಾವಿಗಳು ಇಂಥ ದೇವಸ್ಥಾನಕ್ಕೆ ಅಥವಾ ಇಂಥ ಕುಲದವರಿಗೆ, ಇಂಥ ಜಾತಿಯವರಿಗೆ, ಮೇಲ್ಜಾತಿಯ ಬಾವಿಯಿಂದ ಕೆಳವರ್ಗದವರು, ಕೆಳಜಾತಿಯವರು ಮುಟ್ಟುವಂಗಿಲ್ಲ, ಅದರ ನೀರು ತಗೊಳ್ಳುವಂಗಿಲ್ಲ, ಆ ನೀರನ್ನು ಬಳಸುವಂಗಿಲ್ಲ, ಅದನ್ನು ಕುಡಿಯುವಂಗಿಲ್ಲ ಅನ್ನುವಂಥ ನಿಯಮಗಳೆಲ್ಲವೂ ಕೂಡ ನಮ್ಮ ಸಾಂಪ್ರದಾಯಿಕ ಸಮಾಜದಲ್ಲಿ ಇದ್ದು ಅನ್ನೋದನ್ನು ನೋಡ್ತೀರಿ. ಸೊ ಅದನ್ನು ಶೀಲ ಅಂತ ಕರೆದರು. ಶೀಲ ಅಂದರೆ ಮಡಿ ಅಂದರೆ ಪವಿತ್ರ, ಮಡಿ ಅಂದರೆ ಶ್ರೇಷ್ಠ, ವ್ಯಸನ, ಒಂದು ರೀತಿಯ ವ್ಯಸನ. ಅದನ್ನು ಅಗ್ಗವಣಿ ಮೀಸಲಾಗಬೇಕೆಂಬುದು ಶೀಲವೇ. ಸೊ ಅಗ್ಗವಣಿ, ಶೀಲ ಅನ್ನೋದು ಸ್ವಚ್ಛ ಅನ್ನುವಂಥ ಅರ್ಥದಲ್ಲಿಯೂ ಇದೆ, ಶುದ್ಧ ಅನ್ನುವಂಥ ಅರ್ಥದಲ್ಲಿಯೂ ಇದೆ. ನೀವು ನೀರನ್ನು ಮೀಸಲಾಗಬೇಕು ಅಂದರೆ ಈ ಬಾವಿಯ ನೀರು ನಾವು ಮಾತ್ರ, ಇದೇ ಜಾತಿಯವರು ಮಾತ್ರ ಸೇವಿಸಬೇಕು ಅಥವಾ ಇದೇ ಪೂಜೆಗಳಿಗೆ ಮಾತ್ರ ಸಲ್ಲಬೇಕು ಅಂತ ಹೇಳ್ತಿರಲ್ಲ, ಅದಕ್ಕೆ ಶೀಲ ಅಂತ ಕರೀತಾರೆ. ಅದು ಶೀಲವೇ. ಶೀಲ ಅಂದರೆ ಇಲ್ಲಿ ಮೌಲ್ಯ ಅಂತ ಅರ್ಥ, ಶೀಲ ಅಂದರೆ ಇಲ್ಲಿ ಶ್ರೇಷ್ಠತೆ ಅಂತ ಅರ್ಥ ಅಥವಾ ನೇಮ ಅಂತ ಅರ್ಥ. ಇದು ನೇಮನ, ಇದು ನಿಮ್ಮ ಸ್ವಚ್ಛತೆಯ,
ನೀವು ಸ್ವಚ್ಛರಾಗಿದ್ದೀರಿ ಅನ್ನೋದಕ್ಕೆ ಶೀಲ ಅಂದರೆ ನಾವು ಸ್ವಚ್ಛ ಇದ್ದೀವಿ, ಕಲ್ಮಶರಹಿತವಾದದ್ದು, ದೋಷರಹಿತವಾದದ್ದು. ಓ, ನೀರನ್ನು ಮೀಸಲಾಗಿ ಬಿಟ್ಟರೆ ನೀವು ದೋಷರಹಿತರಾಗಿ ಬಿಡ್ತೀರಾ? ಪುಷ್ಪ ಮೀಸಲಾಗಬೇಕೆಂಬುದು ಶೀಲವೇ? ಹೂಗಳು ಈ ಈ ಬರಕ್ಕೆ ಈ ಬಳ್ಳಿಗೆ ಆದಂಥ ಈ ಸಸಿಗೆ ಆದಂಥ ಹೂಗಳು ದೇವರಿಗೆ ಮೀಸಲು, ದೇವರಿಗೆ ಮಾತ್ರ ಏರಿಸಬೇಕು. ಮನುಷ್ಯರಾದವರು ಅವುಗಳನ್ನು ಬಳಸುವಂಗಿಲ್ಲ, ಯಾರೋ ಆ ಹೂಗಳನ್ನು ಮುಟ್ಟುವಂಗಿಲ್ಲ. ಯಾಕಂದರೆ ದೇವರಿಗಾಗಿ ಮೀಸಲಿಟ್ಟ ಹೂಗಳು ಅಥವಾ ಮೇಲ್ಜಾತಿಯವರಿಗಾಗಿ ಮೀಸಲಿಟ್ಟ ಹೂಗಳು. ಆ ಹೂಗಳನ್ನು ಹೀಗೆ ಮೀಸಲಾಗಿ ಇಟ್ಬಿಟ್ರೆ ನೀವು ಸ್ವಚ್ಛ ಆಗಿಬಿಡ್ತೀರಾ? ನೀವು ದೋಷರಹಿತರಾಗಿಬಿಡ್ತೀರಾ? ನೀವು ಶೀಲವಂತರು ಅನ್ನೋರು ಅಂತರಂಗ ಬಹಿರಂಗ ಶುದ್ಧಿ ಮಾಡಿಕೊಂಡಿರ್ತಕ್ಕಂಥದ್ದು ಶೀಲ. ಶೀಲ ಅನ್ನೋದು ವಸ್ತುವಿಗೋ ಮನಸ್ಸಿಗೋ ಅಂತ ಕೇಳ್ತಾನೆ ಇಲ್ಲಿ. ಇವು ಶೀಲವಲ್ಲ ಕಾಣಿರ. ಈ ರೀತಿ ಯಾವುದೇ ವಸ್ತು ಅನ್ನೋದು ನೀರಿರ್ಬೋದು, ಹೂ ಇರ್ಬೋದು, ಅನ್ನ ಇರ್ಬೋದು, ಮತ್ತೇನಾದರೂ ಇರ್ಬೋದು, ಆ ವಸ್ತುವನ್ನು ಇಂಥವರಿಗಾಗಿಯೇ ನೀವು ಮೀಸಲಿಟ್ಟರೆ, ಇಂಥವರಿಗಾಗಿ ಮಾತ್ರ ಬಳಸಬೇಕಂತ ಹೇಳಿದ ಕೂಡಲೇ ಬಳಸಿದವರು, ಬಳಕೆಗೆ ಒಳಗಾದ ವಸ್ತುಗಳು ಶೀಲವಾಗ್ತವೆಯಾ? ದೋಷರಹಿತವಾಗ್ತವೆಯಾ? ಸ್ವಚ್ಛವಾಗ್ತವೆಯಾ? ನೀವು ಅದನ್ನು ನಿಮಗೆ ಅಂತ ಇಟ್ಕೊಳ್ಳೇ ನೀವು ದೋಷರಹಿತರಾಗಿ ಬಿಡ್ತೀರಾ? ಇದಕ್ಕೆ ಶೀಲವಂತ ಅನ್ಬೋದಾ? ಇದು ನಿಷ್ಕಲ್ಮಶ ಅನ್ಬೋದಾ? ಇದು ಪವಿತ್ರ ಅನ್ಬೋದಾ? ಇವು ಶೀಲವಲ್ಲ ಕಾಣಿರಣ್ಣ. ಹೂಗಳನ್ನು ಇದು ಮೀಸಲಿಡುವುದು, ನನ್ನ ತೋಟದಲ್ಲಿ ಬೆಳೆದ ಹೂ ದೇವಸ್ಥಾನಗಳಿಗೆ ಮಾತ್ರ ಅಂತ ಹೇಳಿಬಿಟ್ರೆ ನೀವು ಶೀಲವಂತರಲ್ಲ. ಅಥವಾ ನೀವು ಇಟ್ಕೊಂಡಿರ್ತಕ್ಕಂಥ ಹೂಗಳು ಕೂಡ ಶೀಲವಂತ ಆಗಲಿಕ್ಕಿಲ್ಲ. ನೀರನ್ನು ನಾನು ಕುಡಿಯೋದಿಲ್ಲ, ದೇವರಿಗಾಗಿ ಈ ನೀರನ್ನು ಮೀಸಲಿಟ್ಟಿದ್ದೇನೆ ಅಂದರೆ ಶೀಲ ಆಗ್ತದ? ಇವು ಶೀಲವಲ್ಲ ಕಾಣಿರಣ್ಣ. ಶೀಲವನ್ನು ಇಟ್ಕೋಬೇಕಂದ್ರೆ ಸ್ವಚ್ಛವಾಗಿ ಇಟ್ಕೋಬೇಕು, ದೋಷರಹಿತವಾಗಿ ಇಟ್ಕೊಳ್ಬೇಕು, ನಿಷ್ಕಲ್ಮಶವಾಗಿ ಇಟ್ಕೊಳ್ಬೇಕು. ಯಾವುದು ಅಂತ ಕೇಳಿದರೆ ಪಂಚೇಂದ್ರಿಯಗಳು. ನಿಮ್ಮ ಪಂಚ ಇಂದ್ರಿಯಗಳವೆಲ್ಲ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಈ ಪಂಚೇಂದ್ರಿಯಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅಂದರೆ ತಿನ್ನಬಾರದ್ದನ್ನು ತಿನ್ನದೇ ಇರುವಂಥದ್ದು, ಕೇಳಬಾರದನ್ನು ಕೇಳದೇ ಇರುವಂಥದ್ದು, ಆಡಬಾರದನ್ನು ಆಡದೇ ಇರುವಂಥದ್ದು, ಮುಟ್ಟಬಾರದನ್ನು ಮುಟ್ಟದೇ ಇರತಕ್ಕಂಥದ್ದು. ಈ ರೀತಿಯಾಗಿ ಪಂಚೇಂದ್ರಿಯಗಳು ಶುದ್ಧವಾಗಿರಬೇಕು. ಷಡ್ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳಿಂದ ದೂರ ಇರತಕ್ಕಂಥದ್ದು ಶೀಲ. ಬರೀ ನೀರನ್ನು ಮೀಸಲು ಹಿಡಿಯುವುದು ಶೀಲ ಅಲ್ಲ, ಹೂಗಳನ್ನು ಮೀಸಲು ಹಿಡಿಯುವುದು ಶೀಲ ಅಲ್ಲ. ಸಪ್ತಧಾತು, ಹೌದಲ್ಲ, 7 ಬಗೆಯ ಧಾತುಗಳನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು. ಮತ್ತು ಅಷ್ಟಮದಗಳು, 8 ರೀತಿಯ ಮದಗಳು: ಕುಲಮದ, ವಿದ್ಯಾಮದ, ಧನಮದ, ಸಂಪತ್ತಿನ ಮದ, ಹೀಗೆ 8 ಮದಗಳು ಬರ್ತವೆ. ಯೌವನ ಮದ, ಈ ಮದಗಳನ್ನು ಅಷ್ಟಮದಗಳು ಅಂತ ಬರ್ತವೆ. ಈ 8 ಮದಗಳಿವೆಯಲ್ಲ, ಈ ಮದಗಳಿಂದ ದೂರ ಇರತಕ್ಕಂಥದ್ದು. ಅದು ಕುಲಮದನೇ ಇರ್ಬೋದು, ವಿದ್ಯಾಮದ ಇರ್ಬೋದು, ಸಂಪತ್ತಿನ ಮದ ಇರ್ಬೋದು, ಜಾತಿಯ ಮದ ಇರ್ಬೋದು, ಅಧಿಕಾರದ ಮದ ಇರ್ಬೋದು, ಹೌದಲ್ಲ, ಜಾಣವಂತಿಕೆಯ ಮದ ಇರ್ಬೋದು. ಇಂಥ ಅಷ್ಟ ಮದಗಳಿಂದ, ಅರಿಷಡ್ವೈರಿಗಳಿಂದ, ಪಂಚೇಂದ್ರಿಯಗಳಿಂದ ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು. ಒಂದು ಈ ಮದಗಳನ್ನು ನಿರಾಕರಿಸೋದು, ಕಾಮಕ್ರೋಧ ಲೋಭ ಮೋಹಾದಿಗಳಿಂದ ದೂರ ಇರುವುದು. ಅರ್ಥಾತ್ ಕಾಮ ಅಂದರೆ ಬಯಕೆ, ಎಲ್ಲಿ ಬಯಕೆ ಇರಬೇಕು, ಎಲ್ಲಿ ಬಯಕೆ ಇರಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಶರಣರಿಗೆ ಸ್ಪಷ್ಟವಾದ ಕಲ್ಪನೆಗಳಿತ್ತು. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಜಂಗಮನಲ್ಲಿ, ಲೋಭ ಬೇಕು ಪ್ರಸಾದದಲ್ಲಿ, ಮೋಹ ಬೇಕು ಸಕಲ ಪ್ರಾಣಿಗಳಲ್ಲಿ, ಮದ ಬೇಕು ಶಿವಾಚಾರ ಘನವೆಂಬಲ್ಲಿ, ಮತ್ಸರ ಬೇಕು ಹೆಣ್ಣು ಹಣ್ಣು ಮಣ್ಣಿನಲ್ಲಿ. ಬೇಕು ಲಿಂಗವನ್ನು ಕಾಮಿಸಿ ಅಂದರೆ ಪ್ರೀತಿಸಿ ಪೂಜಿಸಿ. ಕ್ರೋಧ ಬೇಕು, ಕಾಮ ಬೇಕು ಲಿಂಗದಲ್ಲಿ. ಹೀಗೆ ಯಾವುದರಲ್ಲಿ ಇವೆಲ್ಲ ಇರಬೇಕು, ಯಾವುದರಲ್ಲಿ ಇರಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಶರಣರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಗಳಿತ್ತು. ನಾವು ಪರರ ವಸ್ತುವನ್ನು ಕಾಮಿಸಕೂಡದು, ಪರರ ಬಗ್ಗೆ ಕ್ರೋಧ ತಾಳಕೂಡದು, ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡಿಕೂಡುದು, ಬೇರೆಯವರ ಶ್ರಮವನ್ನು ಲೂಟಿ ಮಾಡಿಕೂಡುದು, ಹಾಗೆಯೇ ಪರಸ್ತ್ರೀಯನ್ನು ಮೋಹಿಸಕೂಡುದು. ಹಾಗೆ ಮದ, ನಿನ್ನ ಬಲ್ಲಿರುವಂಥ ವಿದ್ಯೆ ಸಂಪತ್ತು ಐಶ್ವರ್ಯದ ಬಗ್ಗೆ ಮದ ತಾಳ ಕೂಡುದು. ಸಕಲ ಜೀವಾತ್ಮರಲ್ಲಿ ಮತ್ಸರ ಸಲ್ಲದು.
ಇವುಗಳನ್ನು ಬಿಡುವುದರ ಮೂಲಕನೇ ತನ್ನಂತೆ ತಾನು ಸರ್ವರ ಜೀವ, ಇಡೀ ಸಚರಾಚರ ಜೀವಿಗಳಲ್ಲಿ ಒಂದು ಸಕಾರಾತ್ಮಕ ಭಾವ ನೆಲೆಗೊಳ್ಳಬೇಕು ಅಂದರೆ ಜಾತಿ, ವರ್ಗ, ವರ್ಣ, ಲಿಂಗ ಭೇದ ವಿಚಾರಗಳನ್ನು ನಿರಾಕರಿಸುವ ಮೂಲಕ, ಅವುಗಳನ್ನ ನಿರ್ನಾಮ ಮಾಡುವ ಮೂಲಕ ಒಂದು ಸಮಾಜ ನಿರ್ಮಾಣದ ಕಡೆಗೆ, ಅಥವಾ ಅದೀಮ ಸಮಾಜ ಅಂತ ನಾವೇನು ಹೇಳ್ತೀವಿ, ಅಂದರೆ ಪ್ರಾರಂಭದ ಅವಸ್ಥೆಯಲ್ಲಿ ಮನುಷ್ಯರ ನಡುವೆ ಯಾವ ಭೇದ ಭಾವಗಳಿಗೆ ಅವಕಾಶ ಇರಲಿಲ್ಲ, ಅವುಗಳನ್ನು ಸಮಾಜ ಕಲ್ಪಿಸಿಕೊಂಡಿರಲೂ ಇಲ್ಲ. ಸಹಜವಾಗಿಯೇ ಪ್ರಕೃತಿ ಸಹಜವಾಗಿ ಬದುಕಿರ್ತಕ್ಕಂಥ ಒಂದು ವಿನ್ಯಾಸ ಇತ್ತಲ್ಲ, ಅದು ಅರಿವು ಇಲ್ಲದೆ ಕಾಲಘಟ್ಟದಲ್ಲಿ ಇದ್ದಂತಹ ಜೀವನ ವಿಧಾನ. ಅಂದರೆ ಅರಿವು ಕರಿಗೊಂಡ ಬಳಿಕ, ಅಂದರೆ ಅರಿವು ವಿಸ್ತಾರ ಆದ ಬಳಿಕ, ಅರಿವು ವಿಶಾಲವಾದ ಬಳಿಕ, ಅರಿವಿನ ಮೂಲಕ ಸಮಾನತೆಯನ್ನು ಸಾಧಿಸುವುದು ಹೆಚ್ಚು ಫಲಪ್ರದವಾಗಿರ್ತದೆ, ಹೆಚ್ಚು ಸಂತೃಪ್ತವಾದದ್ದಾಗಿರ್ತದೆ. ಅದು ಅತ್ಯಂತ ಆದಿಮ ಹಂತದಲ್ಲಿ ಯಾವ ಭೇದ ಭಾವಗಳಿಲ್ಲದ ಒಂದು ಸ್ಥಿತಿ ಇತ್ತಲ್ಲ, ಅದು ಪ್ರಕೃತಿಗೆ ಹತ್ತಿರವಾದ, ಪ್ರಕೃತಿ ಸಹಜವಾದ ಸ್ಥಿತಿ ಇತ್ತು. ಅಲ್ಲಿಂದ ಇಲ್ಲಿವರೆಗೆ ಮಾನವ ಸಮಾಜ ಪಯಣಿಸಿ ಬಂದಿದೆ. ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಲ್ಲಿ ಈ ನಿಸರ್ಗದಲ್ಲಿ ಅನೇಕ ಬದಲಾವಣೆಗಳಾಗಿವೆ. ಆ ಬದಲಾವಣೆಯ ಕಾರಣವಾಗಿ ಮನುಷ್ಯರ ಅರಿವಿನಲ್ಲಿ ಅನೇಕ ಪಲ್ಲಟಗಳಾಗಿವೆ. ಆ ಪಲ್ಲಟಗಳಾದರೂ ಕೂಡ ಸಕಾರಾತ್ಮಕ ನೆಲೆಯಲ್ಲಿ, ಸಕಾರಾತ್ಮಕ ಭಾವದಲ್ಲಿ ಮುನ್ನಡಿಬೇಕೇ ಹೊರತು ಅದು ನಕಾರಾತ್ಮಕ ನೆಲೆಯಲ್ಲಿ, ಅಂದರೆ ಅದು ಮನುಷ್ಯರನ್ನು ದುಃಖಿಗಳನ್ನಾಗಿ ಮಾಡುವ ಬದಲು ಸರ್ವರನ್ನು ಸುಖಿಗಳನ್ನಾಗಿ ಮಾಡುವ ಮೂಲಕ ಇಡೀ ಸಚರಾಚರ ಜೀವರಾಶಿಗಳಿಗೆ ಪರಸ್ಪರ ಸಹ್ಯ ಮತ್ತು ಸಮಭಾವದಿಂದ ಬದುಕುವಂಥ ಒಂದು ಹಂತಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಾದರೆ ಅದಕ್ಕೊಂದು ಅರ್ಥ ಬಂದಾತು. ಅದಕ್ಕೆ ಚನ್ನಬಸವಣ್ಣ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಇವನ್ನೆಲ್ಲ ಕಳೆಯಬಲ್ಲಡೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಆತ ನಿತ್ಯ ಅಚ್ಚಶೀಲವಂತನಾಗ್ತಾನೆ, ಅಂದರೆ ಸ್ವಚ್ಛನಾಗ್ತಾನೆ, ಆತ ನಿಷ್ಕಲ್ಮಶನಾಗ್ತಾನೆ, ಪರಿಪೂರ್ಣನಾಗ್ತಾನೆ. ಅದು ಶೀಲ. ನೀರನ್ನು ಮುಚ್ಚಟ್ಟೆಯಾಗಿಡುವುದು, ವಸ್ತುಗಳನ್ನು ಯಾರಿಗೂ ಸ್ಪರ್ಶಿಸದಂತೆ ತೆಗೆದಿಡುವುದು ಶೀಲ ಅಲ್ಲ, ಅದು ಪವಿತ್ರ ಅಲ್ಲ, ಅದು ಮೌಲ್ಯ ಅಲ್ಲ. ನಿಜವಾಗಿ ನಾವು ಕಾಯ್ದುಕೊಂಡು ಇಡಬೇಕಾದದ್ದು, ಮೀಸಲಾಗಿಡಬೇಕಾದದ್ದು ನಮ್ಮ ಮನಸ್ಸನ್ನು, ಮೀಸಲಾಗಿಡಬೇಕಾಗಿದ್ದು ನಮ್ಮ ಪಂಚೇಂದ್ರಿಯಗಳನ್ನು. ನಾವು ತೊರಿಬೇಕಾಗಿರ್ತಕ್ಕಂಥದ್ದು ಮದ, ಮೋಹ, ಮತ್ಸರಗಳನ್ನು, ವ್ಯಸನಗಳನ್ನು, ಇವೆಲ್ಲವುಗಳನ್ನು ಬಿಡುವ ಮೂಲಕ ಅಚ್ಚಶೀಲವಂತರಾಗಬೇಕು. ಅಚ್ಚಶೀಲವಂತರಂದರೆ ಸತ್ಯ ಶುದ್ಧರಾಗಬೇಕು, ಪರಿಪೂರ್ಣರಾಗಬೇಕು, ಸಮಾಧಾನಿಯಾಗಬೇಕು, ಸಂತೃಪ್ತರಾಗಬೇಕು ಅನ್ನೋದು ಚನ್ನಬಸವಣ್ಣನವರ ನಿಲುವು.